ಸೊ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ಎ ಟ್ರಯಾಂಗಲ್ ಎ ಬಿ ಸಿ ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈಗ ಇದನ್ನ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಆಂಗಲ್ ಬಿ 90 ಅಂತ ಕೊಟ್ಟಿದ್ದಾರೆ. ಇದು ವ್ಯಾಲ್ಯೂ ಏನೇನ್ ಕೊಟ್ಟಿದ್ದಾರೆ ನೋಡ್ರಿ ಡಯಾಗ್ರಾಮ್ ಅಲ್ಲಿ. ಇದ್ರ ವ್ಯಾಲ್ಯೂ 1 ಕೊಟ್ಟಿದ್ದಾರೆ, ಇದ್ರ ವ್ಯಾಲ್ಯೂ ಕೂಡ 1 ಅಂತ ಕೊಟ್ಟಿದ್ದಾರೆ. ಈಗ 90 ಡಿಗ್ರಿ ಅಪೋಸಿಟ್ ಇರೋದು ಏನಂತ ಕರಿತೀವಿ, ಹೈಪೋಟೆನಸ್ ಅಂತ ಕರಿತೀವಿ. ಓಕೆ, ಈ ಸ್ಟ್ರೇಟ್ ಲೈನ್ ನ ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಓಕೆ, ಇಲ್ಲಿ ಕೆಳಗಿರೋದ್ನ ಇದನ್ನ ಬೇಸ್ ಅಂತ ಕರಿತೀವಿ. ಓಕೆ, ಈಗ ನನಗೆ ಹೈಪೋಟೆನಸ್ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನು ಕಂಡುಹಿಡಿತೀನಿ. ಓಕೆ, ಅದು ಯಾವ ತರ ಅಂದ್ರೆ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡ್ಬೋದು. ಅಪ್ಲೈ ಪೈಥಾಗರಸ್ ಥಿಯರಂ ಟು ಟ್ರಯಾಂಗಲ್ ಎ ಬಿ ಸಿ. ಸೊ ಪೈಥಾಗರಸ್ ಥಿಯರಂ ಫಾರ್ಮುಲಾ ಬಂದ್ಬಿಟ್ಟು ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಈಗ ಹೈಪೋಟೆನಸ್ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಎ ಸಿ ಸ್ಕ್ವೇರ್ ಅಂತ ಬರ್ತೀನಿ. ಆಲ್ಟಿಟ್ಯೂಡ್ ವ್ಯಾಲ್ಯೂ ಬಂದ್ಬಿಟ್ಟು 1 ಸ್ಕ್ವೇರ್, ಬೇಸ್ ವ್ಯಾಲ್ಯೂ ಬಂದ್ಬಿಟ್ಟು 1 ಸ್ಕ್ವೇರ್. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಸ್ಕ್ವೇರ್ 1 ಸ್ಕ್ವೇರ್ 1. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಪ್ಲಸ್ 1 2 ಆಯ್ತು. ಓಕೆ, ಈ ಸ್ಕ್ವೇರ್ ಹಾಕೋದ್ರೆ ಏನಾಗುತ್ತೆ, ರೂಟ್ ಆಗುತ್ತೆ, ರೂಟ್ 2 ಆಗುತ್ತೆ. ಸೊ ಎ ಸಿ ವ್ಯಾಲ್ಯೂ ಏನು, ರೂಟ್ 2 ಅಂತ ಗೊತ್ತಾಯ್ತು. ಓಕೆ, ಸೊ ನಾನೇನ್ ಮಾಡ್ತೀನಿ ಇವಾಗ ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಈಗ ನಾವೇನ್ ಮಾಡೋಣ, ಇಲ್ಲಿ ಎಲ್ ಎಚ್ ಎಸ್ ತಗೋಣ. ಟೇಕ್ ಎಲ್ ಎಚ್ ಎಸ್. ಓಕೆ, ಎಲ್ ಎಚ್ ಎಸ್ ಏನಿದೆ, 2 sin A cos A ಇದೆ. ಓಕೆನಾ. ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನೆಲ್ಲ ಹೈಪೋಟೆನ್ಸ್ ಇವನ್ನೆಲ್ಲ ರಬ್ ಮಾಡ್ತೀನಿ. ಓಕೆ, ಈಗ ನಿಮಗೆ ಆಂಗಲ್ ಎಲ್ಲಿದೆ, ಎ ಹತ್ರ ಇದೆ, ಇಲ್ಲಿ ಕೂಡ ಎ ಹತ್ರ ಇದೆ. ಸೊ ಆಂಗಲ್ ಎ ಹತ್ರ ಇದೆ, ಸೊ ಅದಕ್ಕೆ ಇಲ್ಲಿ ಆಂಗಲ್ ಬರೀತೀನಿ. ಇದು ಆಂಗಲ್ ಎ ಅಂದ್ರೆ ಇದ್ರ ಅಪೋಸಿಟ್ ಇರೋದು ಏನಾಗುತ್ತೆ, ಅಪೋಸಿಟ್ ಆಗುತ್ತೆ. 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನ್ಸ್ ಆಗುತ್ತೆ, ಇನ್ನು ಉಳಿದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಓಕೆ, ಈಗ 2 ಇಂಟು sin A ಫಾರ್ಮ್ ಏನು, ಅಪೋಸಿಟ್ ಬೈ ಹೈಪೋಟೆನಸ್. ಆಮೇಲೆ cos A ಫಾರ್ಮ್ ಏನು, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಓಕೆ, ಈಗ 2 ಇಂಟು ಅಪೋಸಿಟ್ ವ್ಯಾಲ್ಯೂ ಏನಿದೆ 1 ಬೈ ಹೈಪೋಟೆನಸ್ ಬಂದು ರೂಟ್ 2 ಇಂಟು ಅಡ್ಜಸೆಂಟ್ ವ್ಯಾಲ್ಯೂ ಏನಿದೆ 1 ಇದೆ, ಹೈಪೋಟೆನಸ್ ವ್ಯಾಲ್ಯೂ ರೂಟ್ 2 ಇದೆ. ಓಕೆ, ಈಗ ಏನಾಗುತ್ತೆ ನೋಡ್ರಿ, 2 ಇಂಟು ಓಕೆ, ಈಗ ನೀವು ನೋಡಿದ್ರೆ ಇದಿಷ್ಟು 2 1 ಜ 2 2 1 ಜ 2 ಆಯ್ತು. ಓಕೆ, ಹೋಲ್ ಡಿವೈಡೆಡ್ ಬೈ ಓಕೆ, ಇಲ್ಲಿ ಕೆಳಗಡೆ ಏನಿದೆ ರೂಟ್ 2 ಇಂಟು ರೂಟ್ 2 ಏನಾಗುತ್ತೆ, ನೀವೇ ನೋಡ್ರಿ, ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಇಲ್ಲಿ ರೂಟ್ 2 ಇಂಟು ರೂಟ್ 2 ಅಂದ್ರೆ ನಥಿಂಗ್ ಬಟ್ ಏನು, ರೂಟ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. ಅವಾಗ ಏನಾಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನ್ ಉಳಿಯುತ್ತೆ, 2 ಅಂತ ಉಳಿಯುತ್ತೆ. ಸೊ ರೂಟ್ 2 ಇಂಟು ರೂಟ್ 2 ಏನಾಗುತ್ತೆ, 2 ಆಗುತ್ತೆ. ಸೊ 2 ಬೈ 2 ಅವಾಗ ಏನಾಗುತ್ತೆ, ಈ 2 ಕ್ಯಾನ್ಸಲ್ ಆದ್ರೆ ಆನ್ಸರ್ 1 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಓಕೆನಾ, ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ, ಈ ಚಾನಲ್ ನ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರು ಸೆಟ್ 4 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಅದನ್ನು ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಇನ್ನ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.